Dear students, here I am going to explain on the topic interpolation and extrapolation, which is included in the subject quantitative analysis 2 in second semester BCom. So in that chapter, we have to understand clearly the meaning of interpolation, extrapolation, and assumptions of interpolation and extrapolation, and the methods of these two, interpolation and extrapolation, and the equations. ಸೊ ಇಲ್ಲಿ ಈ ಒಂದು ಚಾಪ್ಟ್ರಲ್ಲಿ ನಾವು ಮೀನಿಂಗ್ಸ್ ಅನ್ನು ತಿಳ್ಕೊಳ್ಬೇಕು, ಅಸಂಪ್ಷನ್ಸ್ ಅನ್ನು ತಿಳ್ಕೊಳ್ಬೇಕು, ಜೊತೆಗೆ ಮೆಥಡ್ಸ್ ಆಫ್ ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ ಆ್ಯಂಡ್ ಈಕ್ವೇಷನ್ಸ್. ಸೊ ಆಗ ಮಾತ್ರ ನಾವು ಪ್ರಾಬ್ಲಮ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಬಿಫೋರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ದಿ ಮೀನಿಂಗ್ ಆಫ್ ದೀಸ್ ಟು ಟರ್ಮ್ಸ್, ಅಸಂಪ್ಷನ್ಸ್ ಆ್ಯಂಡ್ ಮೆಥಡ್ಸ್ ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ವೇರಿಯೇಬಲ್ಸ್ ಅಂದ್ರೇನು ತಿಳ್ಕೊಳ್ಬೇಕಾಗುತ್ತೆ. ಬಿಕಾಸ್ ಇಟ್ ಎನೇಬಲ್ಸ್ ಟು know the meaning of these two and assumptions and the formation of equations. So if there are two variables which are interdependent, that is there is a cause and effect relationship between them, then one variable is known as dependent variable and other as independent variable. ಸೊ ಎರಡು ವೇರಿಯೇಬಲ್ಸ್ ಇಂಟರ್ಡಿಪೆಂಡೆಂಟ್ ಆಗಿದ್ದಾಗ ನಾವು ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ಪನ್ನು ನೋಡ್ಬೋದು. ಒಂದು ವೇರಿಯೇಬಲ್ ಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ, ಇನ್ನೊಂದು ವೇರಿಯೇಬಲ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಸಪೋಸ್ ವಿ ಹ್ಯಾವ್ ಟೂ ವೇರಿಯೇಬಲ್ಸ್ ಎಕ್ಸ್ ಆ್ಯಂಡ್ ವೈ, ವೇರ್ ಎಕ್ಸ್ ಈಸ್ ಇಂಡಿಪೆಂಡೆಂಟ್ and y is dependent, then a functional relationship can be established, and that functional relationship can be written as y is equal to fx or yx. So ಇಲ್ಲಿ x ಒಂದು variable which is independent and y is another variable known as dependent. ಸೊ ಇಲ್ಲಿ ಎರಡು ವೇರಿಯೇಬಲ್ಸ್ ರಿಲೇಷನ್ಶಿಪ್ಪನ್ನು ನಾವು ಈ ರೀತಿಯಾಗಿ ಬರೀಬಹುದು. y ಈಸ್ ಈಕ್ವಲ್ ಟು ಎಫ್ ಎಕ್ಸ್ ಆರ್ ವೈ ಎಕ್ಸ್, ವೇರ್ ಎಫ್ ಎಕ್ಸ್ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್. ಸೊ ದಟ್ ಕ್ಯಾನ್ ಬಿ represented in a tabular form as x, x0, x1, x2, dash 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 xn. Similarly y0, y1, y2, dash 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 yn. ಸೊ ನಾವು ಹೀಗೆ ನಾವು ಒಂದು ಫಂಕ್ಷನ್ ಆಫ್ ವೈ, ದಿ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ ನಾವು ಎಕ್ಸಿಕ್ಯೂಟ್ ಮಾಡ್ಬೋದಾಗಿರ್ತದೆ. ಸೊ ಈ ಥರ ನಾವು ಟ್ಯಾಬ್ಯುಲರ್ ಫಾರ್ಮಲ್ಲಿ ಫಂಕ್ಷನ್ಸನ್ನು ನಾವು ರೆಪ್ರೆಸೆಂಟ್ ಮಾಡ್ಬೋದಾಗಿದೆ. ಸೊ ದಿ ಪ್ರೊಸೀಜರ್ ಆಫ್ ಎಸ್ಟಿಮೇಟಿಂಗ್ ದಿ ಮಿಸ್ಸಿಂಗ್ ವ್ಯಾಲ್ಯೂ ಆಫ್ ವೈ ಫಾರ್ ಎ ಗಿವನ್ ವ್ಯಾಲ್ಯೂ ಆಫ್ ಎಕ್ಸ್, where x is within the limits x0 and xn, is called interpolation. That is, interpolation is a procedure of estimating unknown value of dependent variable for a given value of independent variable which is within the limits or the range of independent variable. So ಇಲ್ಲಿ x ಇಂಡಿಪೆಂಡೆಂಟ್ ವೇರಿಯಬಲ್, ವೈ ಡಿಪೆಂಡೆಂಟ್ ವೇರಿಯಬಲ್. ಎಕ್ಸ್ ಇಂಡಿಪೆಂಡೆಂಟ್ ವೇರಿಯಬಲ್ ವ್ಯಾಲ್ಯೂಸನ್ನು ಕೊಟ್ಟಾಗ ನಾವು ಡಿಪೆಂಡೆಂಟ್ ವೇರಿಯಬಲ್ ಅನ್ನೋನ್ ವ್ಯಾಲ್ಯೂಸನ್ನು ಆ ಒಂದು ಲಿಮಿಟ್ ಒಳಗಡೆ ಅಥವಾ ರೇಂಜ್ ಒಳಗಡೆ ನಾವೇನು ಫೈಂಡ್ ಔಟ್ ಮಾಡ್ಬೋದು, ಆ ಒಂದು ಪ್ರೊಸೀಜರನ್ನು ಅಥವಾ ಪ್ರೋಸೆಸನ್ನು ನಾವು ಇಂಟರ್ಪೊಲೇಷನ್ ಅಂತ ನಾವು ಕರಿತೀವಿ. ಸೊ ಇಂಟರ್ಪೊಲೇಷನ್ ಇಟ್ ಈಸ್ ಎ ಪ್ರೊಸೀಜರ್ ಆಫ್ ಎಸ್ಟಿಮೇಟಿಂಗ್ the unknown value of a dependent variable called as y for a given value of independent variable x which is within the limits or the range. But if the value of y is to be estimated for a value of x which is outside the limits x0 and xn, then that procedure is known as the technique of extrapolation. ಆದರೆ ಆ ಲಿಮಿಟ್ಸ್ ಅಥವಾ ರೇಂಜ್ ಹೊರಗಡೆ, ಔಟ್ಸೈಡ್ ಹೊರಗಡೆ ನಾವೇನು ಎಸ್ಟಿಮೇಟ್ ಮಾಡ್ತೀವಿ
ವ್ಯಾಲ್ಯೂ ಆಫ್ ವೈ ಅನ್ನು ಏನು ಎಸ್ಟಿಮೇಟ್ ಮಾಡ್ತೀವಿ, ಸೊ ದಟ್ ಎಸ್ಟಿಮೇಷನ್ ಆಫ್ ದಿ ಅನ್ನೋನ್ ವ್ಯಾಲ್ಯೂ ಆಫ್ ವೈ when the known value of x is given which is outside the limits x0 and xn, outside the range, outside the limits of the data, is called as the extrapolation. So extrapolation is a procedure of estimating the unknown values of dependent variable for a given value of independent variable which is outside the limits or the range of the independent variable is called as the extrapolation. So outside the limits ಅಥವಾ outside the range of independent variable, ಸೊ ಕೊಟ್ಟಿರ್ತಕ್ಕಂಥ ಒಂದು ಏನು ಇಂಡಿಪೆಂಡೆಂಟ್ ವೇರಿಯಬಲ್ ಕೊಟ್ಟಿರ್ತಾನೆ, ಸೊ ಅದರ ಸಹಾಯದಿಂದ ಡಿಪೆಂಡೆಂಟ್ ವೇರಿಯಬಲ್ ವೈ ಏನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಔಟ್ಸೈಡ್ ದ ಲಿಮಿಟ್, ಹೊರಗಡೆ ಅಥವಾ ಔಟ್ಸೈಡ್ ದಿ ರೇಂಜ್, ದಟ್ ಪ್ರೊಸೀಜರ್ ಆಫ್ ಎಸ್ಟಿಮೇಟಿಂಗ್ ದಿ ಅನ್ನೋನ್ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಈಸ್ ಕಾಲ್ಡ್ ಆಸ್ ದಿ ಎಕ್ಸ್ಟ್ರಾಪೊಲೇಷನ್. ಸೊ ಬೋತ್ the interpolation and the extrapolation or the statistical, the techniques of obtaining the most likely the estimate of certain quantity from relevant facts under certain assumptions. So certain assumptions ಅನ್ನು ಇಟ್ಕೊಂಡು ನಾವು ಏನು ಮೋಸ್ಟ್ ಲೈಕ್ಲಿ ಎಸ್ಟಿಮೇಟ್ ನಾವು ಎಸ್ಟಿಮೇಷನ್ ಮಾಡ್ತೀವಿ ವಿತಿನ್ ದಿ ರೇಂಜ್ ಅಥವಾ ಔಟ್ಸೈಡ್ ದಿ ರೇಂಜ್, estimation of unknown value of dependent variable when given value of independent variable. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಎಸ್ಟಿಮೇಟ್ ಮಾಡ್ತಕ್ಕಂಥ ಪ್ರೊಸೀಜರನ್ನು ನಾವು ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಅಂತ ನಾವು ಕರಿತೀವಿ. ಸೊ ಬೋತ್ ದೀಸ್ ಆರ್ ದಿ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಅಂತ ನಾವು ಕರಿತೀವಿ. ಸೊ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಆಫ್ obtaining the most likely estimate of certain quantity from relevant facts under certain assumptions. So interpolation stands for the insertion, the most likely estimates under certain assumptions. So this interpolation is the estimation of the missed or unrecorded information within the range of the given set of observed data. So it is a process of inserting the most likely estimate of the figure for an intermediate period or point in between the two periods is called as interpolation. It refers to reading of the value which lies between 2 points of the data and which simplifies the missing link within the given range. Now extrapolation stands for the estimation of the past or the future figures that lies outside the two extreme points is called as the extrapolation. Extrapolation ಅಂತಂದ್ರೆ that stands for the estimation of the past ಡಾಟಾವನ್ನ ಅಥವಾ ಫ್ಯೂಚರ್ ಡಾಟಾವನ್ನ ಅಥವಾ ಔಟ್ಸೈಡ್ ದಿ ಗಿವನ್ ರೇಂಜ್ ಅಥವಾ ಔಟ್ಸೈಡ್ ದ ಗಿವನ್ ದ ಲಿಮಿಟ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಅಥವಾ ಎಸ್ಟಿಮೇಟ್ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್ ಅಥವಾ ಟೆಕ್ನಿಕ್ ಏನಿದೆ, ಸೊ ದಟ್ ಟೆಕ್ನಿಕ್ ಆಫ್ ಎಸ್ಟಿಮೇಷನ್ ಅಥವಾ ಎಸ್ಟಿಮೇಟಿಂಗ್ ದಿ ಪಾಸ್ಟ್ ಅಥವಾ ಫ್ಯೂಚರ್ ಫಿಗರ್ಸ್ that lies outside the two extreme points, so that procedure is called as the extrapolation. ಅದನ್ನು ನಾವು ಎಕ್ಸ್ಟ್ರಾಪೊಲೇಷನ್ ಅಂತ ನಾವು ಕರಿತೀವಿ. ಸೊ ಇಟ್ ಕನ್ಸಿಸ್ಟ್ಸ್ ಇನ್ ರೀಡಿಂಗ್ ದ ವ್ಯಾಲ್ಯೂ ದಟ್ ಲೈಸ್ ಔಟ್ಸೈಡ್ ದಿ ಗಿವನ್ range of data. So therefore these interpolation and extrapolation
or the statistical, the techniques of finding or estimating the unknown values of dependent variable when known values of independent variable within the limits or outside the range is called as in both the interpolation and extrapolation. ಸೊ ಇಷ್ಟು ಮೀನಿಂಗ್ ಅನ್ನ ತಿಳ್ಕೊಂಡ ನಂತರ ನಾವು ಅಸಂಪ್ಷನ್ಸ್ ಅನ್ನ ತಿಳ್ಕೊಳ್ಬೇಕಾಗಿದೆ. ಸೊ ಅಸಂಪ್ಷನ್ಸ್ ಯಾವ್ಯಾವು? ಅಸಂಪ್ಷನ್ಸ್ ಆಫ್ ಇಂಟರ್ಪೊಲೇಷನ್ ಅಂಡ್ ಎಕ್ಸ್ಟ್ರಾಪೊಲೇಷನ್. ಸೊ ದೀಸ್ ಅಸಂಪ್ಷನ್ಸ್ ವಿಚ್ ಹೆಲ್ಪ್ ಅಸ್ ಟು ಫೈಂಡ್ ಆರ್ ಎಸ್ಟಿಮೇಟ್ ದಿ ಅನ್ನೋನ್ ವ್ಯಾಲ್ಯೂಸ್ within the range or outside the range. So in making use of the techniques of both interpolation and extrapolation, certain assumptions are to be made. So they are, the first one assumption is that there are no sudden jumps in the values of dependent variable from one period to another. So ಇಲ್ಲಿ ಒಂದು ಪೀರಿಯಡ್ ಇಂದ ಇನ್ನೊಂದು ಪೀರಿಯಡ್ ನಡುವೆ ಸೊ ಏನು ವ್ಯಾಲ್ಯೂಸ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಇದೆ ಅದರಲ್ಲಿ ಯಾವುದೇ ರೀತಿಯ ಒಂದು ಸಡನ್ ಜಂಪ್ ಆಗಿರಬಾರ್ದು. ಸೊ ದೇರ್ ಆರ್ ನೋ ಸಡನ್ ಜಂಪ್ ಇನ್ ದಿ ವ್ಯಾಲ್ಯೂಸ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಫ್ರಮ್ ಒನ್ ಪೀರಿಯಡ್ ಟು ಅನದರ್ ಪೀರಿಯಡ್. ಸೊ ದಿಸ್ ಇಸ್ ದಿ ಫಸ್ಟ್ ಅಸಂಪ್ಷನ್ in which we have to consider. So second assumption is that the rate of change of figures of the dependent variable from one period to another that must be uniform. So idu the rate of change of figures of dependent variable ಏನಾಗುತ್ತೆ, ಆ ಒಂದು ರೇಟ್ ಆಫ್ ಚೇಂಜ್ ಆಫ್ ಫಿಗರ್ಸ್ ಒಂದು ಪೀರಿಯಡ್ ಇಂದ ಇನ್ನೊಂದು ಪೀರಿಯಡ್ಗೆ ದಟ್ ಮಸ್ಟ್ ಬಿ ಯೂನಿಫಾರ್ಮ್ ಆಗಿ ಚೇಂಜ್ ಆಗಬೇಕಾಗಿದೆ. ಸೊ ಇನ್ನೊಂದು ಅಸಂಪ್ಷನ್ ಏನು ಅಂದರೆ, ದೇರ್ ಇಸ್ ಎ ಡೆಫಿನೆಟ್ ಅಂಡ್ ಸ್ಟೇಬಲ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ಸ್. ಆ ಎರಡೂ ವೇರಿಯಬಲ್ಸ್ ಎಕ್ಸ್ ಮತ್ತು ವೈ ಏನು ಕರಿತೀವಿ, ಅವೆರಡರ ನಡುವೆ ಒಂದು ಡೆಫಿನೆಟ್ ಆಗಿರ್ತಕ್ಕಂಥ ಒಂದು ಸ್ಟೇಬಲ್ ರಿಲೇಶನ್ಶಿಪ್ ಇರಬೇಕು. ಸೊ ದೀಸ್ ತ್ರೀ ದಿ ಅಸಂಪ್ಷನ್ಸ್ in which we have to consider while going to solve or estimate the problems on interpolation and extrapolation. Now, methods of interpolation or the extrapolation. So the methods of interpolation or extrapolation may be broadly classified into two types. One is graphic method, another one is algebraic method. So now algebraic method. So in algebraic method, a number of algebraic the methods which are based on different assumptions. So these methods have been developed for interpolation or extrapolation, and some of the commonly used the methods are ಅದರಲ್ಲಿ ಮತ್ತೆ ನಾವು ಮೆಥಡ್ಸ್ ಅನ್ನ ಕಾಣ್ತೀವಿ. ಆಲ್ಜಿಬ್ರಾಯಿಕ್ ಮೆಥಡ್ಸ್ ಯಾವ್ಯಾವು ಅಂದರೆ, ಒಂದು ದಿ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್, ಆ್ಯಂಡ್ ಎರಡನೇದು ಮೆಥಡ್ ಆಫ್ ಫೈನೈಟ್ ಡಿಫರೆನ್ಸಸ್ ದಟ್ ಈಸ್ ನೋನ್ ಆಸ್ ನ್ಯೂಟನ್ಸ್ ಮೆಥಡ್ ಆಫ್ ಅಡ್ವಾನ್ಸಿಂಗ್ ಡಿಫರೆನ್ಸಸ್, ಆ್ಯಂಡ್ ಥರ್ಡ್ ಒನ್ ಈಸ್ ದಿ ಲಾಗ್ ರೇಂಜಸ್ ಮೆಥಡ್. ಬಟ್ our discussion is confined only to binomial expansion method and Newton's method of advancing differences method. According to our syllabus, only we have to focus on these two methods. So before we consider this method, we shall study some mathematical the treatment. ಇಲ್ಲಿ ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದೀನಿ. ಒಂದು ಎಕ್ಸ್ ವೇರಿಯೇಬಲ್, ಇನ್ನೊಂದು ವೈ ವೇರಿಯೇಬಲ್. ಇಲ್ಲಿ ಸೀರೀಸ್ ಕೊಟ್ಟಿದ್ದಾನೆ ಅಥವಾ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. ಸೊ ಎಕ್ಸ್, the values of x and values of y. So here the values of x are equidistant, ಈಕ್ವಲ್ ಆಗಿ ಒಂದೇ ರೀತಿಯ ಒಂದು ಡಿಫರೆನ್ಸಸ್ ಅನ್ನು ನಾವು ಕಾಣ್ಬೋದು. 15, 20, 25, 30, 35 and 40. So there is a same or common difference from one number to one figure to another number. And ಇದನ್ನು ನಾವು ನೋಟಿಸ್ ಮಾಡಬೇಕು. there should be the values of x are equidistant. So the value of y which is to be estimated correspondent
ಕರೆಸ್ಪಾಂಡ್ಸ್ ಟು ಎ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಎಕ್ಸ್ ಏನು ಕೊಟ್ಟಿದ್ದಾನೆ 20, ಆ ವ್ಯಾಲ್ಯೂ ಆಫ್ 20ಗೆ ನೋನ್ ವ್ಯಾಲ್ಯೂ ಏನು ಎಕ್ಸ್ ಕೊಟ್ಟಿದ್ದಾನೆ ವೇರಿಯಬಲ್, ಇಂಡಿಪೆಂಡೆಂಟ್ ವೇರಿಯಬಲ್. ಆ ಇಂಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್ಗೆ ನಾವು ಡಿಪೆಂಡೆಂಟ್ ವೇರಿಯಬಲ್ ಅನ್ನೋನ್ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಆಫ್ ವೈ ಅನ್ನು ನಾವು ಎಸ್ಟಿಮೇಟ್ ಮಾಡಬೇಕಾಗಿದೆ. ಸೊ ದಿಸ್ ಎಸ್ಟಿಮೇಷನ್ ಆಫ್ ದಿ ಅನ್ನೋನ್ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಆಫ್ ವೈ when the given value of known value of independent variable x ಏನು ಇಂಡಿಪೆಂಡೆಂಟ್ ವೇರಿಯಬಲ್ ಕೊಟ್ಟಿದ್ದಾನೆ, ಆಗ ನಾವು ಡಿಪೆಂಡೆಂಟ್ ವೇರಿಯಬಲ್ ಅನ್ನೋನ್ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯಬಲ್ ವೈ ಅನ್ನು ನಾವು ಎಸ್ಟಿಮೇಟ್ ಮಾಡಬೇಕಾಗಿದೆ. ಸೊ ಈ ಒಂದು ಎಸ್ಟಿಮೇಷನ್ ಆಫ್ ಅನ್ನೋನ್ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯಬಲ್ ವೈ ಅನ್ನು ನಾವೇನು ಎಸ್ಟಿಮೇಟ್ ಮಾಡ್ತೀವಿ ಇದನ್ನು ನಾವು ಇಂಟರ್ಪೋಲೇಷನ್ ಅಂತ ನಾವು ಕರಿತೀವಿ. ಸಪೋಸ್ ಔಟ್ಸೈಡ್ ಇಲ್ಲಿ 40 ಇದೆ, ನೆಕ್ಸ್ಟ್ 45 ಎಕ್ಸ್ ಕೊಟ್ಟಿರ್ತಾನೆ, ಆಗ ನಾವು ವೈ ಅನ್ನು ಅನ್ನೋನ್ ವ್ಯಾಲ್ಯೂ ಆಫ್ ವೈ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ಎಸ್ಟಿಮೇಟ್ ಮಾಡಬೇಕು. ಅದು ಔಟ್ಸೈಡ್ ದಿ ಲಿಮಿಟ್ ಆಗುತ್ತೆ ಅಥವಾ ಔಟ್ಸೈಡ್ ದಿ ರೇಂಜ್ ಆಗುತ್ತೆ. ಆಗ ನಾವು ಏನು ಎಸ್ಟಿಮೇಟ್ ಮಾಡ್ತೀವಿ, ಎಸ್ಟಿಮೇಷನ್ ಆಫ್ the unknown value of y when known value of independent variable of x 45, ಸಪೋಸ್ 45 ಇತ್ತು ಅಂತ ಇಟ್ಕೊಳ್ಳಿ. ಆಗ ನಾವು ಎಸ್ಟಿಮೇಟ್ ಮಾಡ್ತಕ್ಕಂಥದ್ದನ್ನ ಆ ಪ್ರೊಸೀಜರ್ ಏನಿದೆ, ಆ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಏನಿದೆ ಅದನ್ನು ನಾವು ಎಕ್ಸ್ಟ್ರಾಪೊಲೇಷನ್ ಅಂತ ನಾವು ಕರಿತೀವಿ. ಸೊ ಬಟ್ ಇಫ್ ವಿ ಹ್ಯಾವ್ ಟು ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ y ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 24 ಇತ್ತು ಅಂತ ಇಟ್ಕೊಳ್ಳಿ, ಅಥವಾ ಎಕ್ಸ್ 28 ಅಂತ ಇಟ್ಕೊಳ್ಳಿ, 24 ಅಥವಾ 28, ಆಗ ನಾವು ದಿಸ್ ಮೆಥಡ್ ಕೆನಾಟ್ ಬಿ ಯೂಸ್ಡ್ ಫಾರ್ ಇಂಟರ್ಪೋಲೇಷನ್. ಆಗ ನಾವು ಇಂಟರ್ಪೋಲೇಷನ್ ಮೆಥಡನ್ನು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಈಕ್ವಿಡಿಸ್ಟೆಂಟ್ ಇರಬೇಕು, ಈಕ್ವಲ್ ಅಥವಾ ಕಾಮನ್ ಡಿಫ್ರೆನ್ಸ್ ಇರಬೇಕಾಗತ್ತೆ. ಕಾಮನ್ ಡಿಫ್ರೆನ್ಸ್ ಆಫ್ ಎಕ್ಸ್ ದ ವೇರಿಯಬಲ್, ಕಾಮನ್ ಡಿಫ್ರೆನ್ಸ್ ಇನ್ ದಿ ವೇರಿಯಬಲ್ ಎಕ್ಸ್. ನಾವು ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್. ಸೊ ಇಲ್ಲಿ ಈ ಒಂದು ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡಲ್ಲಿ, ಸೊ ದಿಸ್ ಮೆಥಡ್ ಈಸ್ ಯೂಸ್ಡ್ ಫಾರ್ ಬೋತ್ ದಿ ಟೆಕ್ನಿಕ್ಸ್ ಆಫ್ ಇಂಟರ್ಪೋಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೋಲೇಷನ್. ಈ ಒಂದು ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡಲ್ಲಿ ನಾವು ಇಂಟರ್ಪೋಲೇಷನ್ ಮತ್ತು ಎಕ್ಸ್ಟ್ರಾಪೋಲೇಷನ್ ಎರಡನ್ನೂ ಕೂಡ ನಾವು ಅಪ್ಲೈ ಮಾಡ್ಬೋದಾಗಿದೆ. ಎರಡನ್ನೂ ಕೂಡ ನಾವು ಇಂಟರ್ಪೋಲೇಷನ್ ಮತ್ತು ಎಕ್ಸ್ಟ್ರಾಪೋಲೇಷನ್ ಎರಡು ಮೆಥಡಲ್ಲೂ ಕೂಡ ನಾವು ಸಾಲ್ವ್ ಮಾಡಬೇಕಾಗಿದೆ. that expansion method which applies to both the techniques of interpolation and extrapolation. So the binomial expansion method which involves the following steps. The binomial expansion method ಕೆಲವೊಂದು ಸ್ಟೆಪ್ಸ್ ಅನ್ನು ಒಳಗೊಂಡಿದೆ. ಆ ಸ್ಟೆಪ್ಸ್ ಯಾವ್ಯಾವು ಅಂತ ಅಂದರೆ, ಅದರಲ್ಲಿ ಫಸ್ಟ್ ಸ್ಟೆಪ್ ಫೈಂಡ್ ದ ನಂಬರ್ ಆಫ್ ನೋನ್ ವ್ಯಾಲ್ಯೂಸ್ ಆಫ್ ವೈ. ಸೊ ಇಲ್ಲಿ ನೋನ್ ವ್ಯಾಲ್ಯೂಸ್ ಆಫ್ ವೈ ಏನಿದೆ, ಆ ನಂಬರ್ ಆಫ್ ನೋನ್ ವ್ಯಾಲ್ಯೂಸ್ ಆಫ್ ವೈ ಎಷ್ಟು ಅನ್ನೋದನ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಇಲ್ಲಿ ವೈ ಏನು ಡಿಪೆಂಡೆಂಟ್ ವೇರಿಯಬಲ್ ಆಗುತ್ತೆ. ಆ ಡಿಪೆಂಡೆಂಟ್ ವೇರಿಯಬಲ್ ವೈಗೆ ನಾವು ನೋನ್ ವ್ಯಾಲ್ಯೂಸ್ ಎಷ್ಟು ವ್ಯಾಲ್ಯೂಸನ್ನು ಅವನು ಕೊಟ್ಟಿದ್ದಾನೆ ಅದನ್ನು ಫಸ್ಟ್ ಅಸರ್ಟೈನ್ ಮಾಡ್ಕೊಳ್ಬೇಕು. ಸೊ ಲೆಟ್ ಅಸ್ ಸೇ ಇನ್ ಆನ್ ಎಕ್ಸಾಂಪಲ್ ದೇರ್ ಆರ್ ಎನ್ ನೋನ್ ವ್ಯಾಲ್ಯೂಸ್ ಆಫ್ ವೈ. ಎನ್ ನೋನ್ ವ್ಯಾಲ್ಯೂಸ್ ಆಫ್ ವೈ ಅಂತ ಇಟ್ಕೊಂಡಾಗ ನಾವು ಅದನ್ನು ಯಾವ ರೀತಿ ಬರ್ಕೊಳ್ತೀವಿ ಅಂದರೆ, ವೈ ಮೈನಸ್ 1 ಹೋಲ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು 0. ಈ ಥರ ನಾವು ಬರ್ಕೊಳ್ತೀವಿ, ಸಪೋಸ್ ಎನ್ ನೋನ್ ವ್ಯಾಲ್ಯೂಸ್ ಆಗಿದ್ದಾಗ. ಸೊ ಮೂರನೇದು ಥರ್ಡ್ ಸ್ಟೆಪ್ ಈಸ್ ದಟ್ expand the left hand side of the equation using the binomial expansion, but take the exponents of y as the subscripts. ನಾವು ಲೆಫ್ಟ್ ಸೈಡ್ ಏನಿದೆ ಆ ಲೆಫ್ಟ್ ಸೈಡನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು. ಯಾವ ರೀತಿ ಅಂದರೆ y ಮೈನಸ್ 1 ಹೋಲ್ ಸ್ಕ್ವಯರ್ ಆ್ಯಸ್
y2 minus 2y1 plus y0. ಸೊ ಈ ಥರ ನಾವು ನೋನ್ ವ್ಯಾಲ್ಯೂಸ್ ನೋನ್ ವ್ಯಾಲ್ಯೂಸ್ 2 ಕೊಟ್ಟಾಗ ನಾವು ಈ ಥರ ನಾವು ಬರ್ಕೊಳ್ತೀವಿ. ಈ ಥರ ನಾವು ಈಕ್ವೇಷನನ್ನು ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತೀವಿ ಇಫ್ ದೇರ್ ಆರ್ 2 known values of y. ಸೊ ನಾಲ್ಕನೇದು ಸಬ್ಸ್ಟಿಟ್ಯೂಟ್ ದ ಗಿವನ್ ವ್ಯಾಲ್ಯೂಸ್ ಇನ್ ದಿ ಈಕ್ವೇಷನ್. ಏನು ವ್ಯಾಲ್ಯೂಸ್ ನಾವು ಪ್ರಾಬ್ಲಮಲ್ಲಿ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ ಗಿವನ್ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾನೆ ಆ ವ್ಯಾಲ್ಯೂಸ್ ಎಲ್ಲವನ್ನ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು. y2 ಎಷ್ಟಿದೆ ವ್ಯಾಲ್ಯೂ, y1 ಎಷ್ಟು ಕೊಟ್ಟಿದ್ದಾನೆ, y0 ಎಷ್ಟು ಕೊಟ್ಟಿದ್ದಾನೆ, ಅಷ್ಟು ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ ನಮಗೆ ಇಂಟರ್ಪೊಲೇಷನ್, ದಿ ವ್ಯಾಲ್ಯೂ ಆಫ್ ಇಂಟರ್ಪೊಲೇಷನ್ ಅಥವಾ ದಿ ವ್ಯಾಲ್ಯೂ ಆಫ್ ಎಕ್ಸ್ಟ್ರಾಪೊಲೇಷನ್ ಸಿಗುತ್ತೆ. ಸೊ ಸಾಲ್ವ್ ದ ಈಕ್ವೇಷನ್ ಫಾರ್ ದಿ ಅನ್ನೋನ್. ಆಗ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಷ್ಟು 5 ಸ್ಟೆಪ್ಸನ್ನು ಇಟ್ಕೊಂಡು ನಾವು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡಲ್ಲಿ ನಾವು ಇಂಟರ್ಪೊಲೇಷನ್ ಪ್ಲಸ್ ಎಕ್ಸ್ಟ್ರಾಪೊಲೇಷನ್, ನಾವು ವ್ಯಾಲ್ಯೂಸನ್ನು ಅಂದರೆ ಫೈಂಡಿಂಗ್ ಆರ್ ಎಸ್ಟಿಮೇಷನ್ ಆಫ್ ದಿ ಅನ್ನೋನ್ ವ್ಯಾಲ್ಯೂ ಆಫ್ y within the range or estimating the unknown value of y outside the range ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಅದನ್ನು ನಾವು that is known as interpolation as well as the extrapolation. within the range ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು, within the range ಎಸ್ಟಿಮೇಟ್ ಮಾಡ್ತಕ್ಕಂಥ ಪ್ರೊಸೀಜರ್ ಇಂಟರ್ಪೊಲೇಷನ್ ಆಗುತ್ತೆ. ಔಟ್ಸೈಡ್ ದಿ ರೇಂಜ್ ಎಸ್ಟಿಮೇಟ್ ಮಾಡ್ತಕ್ಕಂಥ ಪ್ರೊಸೀಜರ್ ಅದು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಎಕ್ಸ್ಟ್ರಾಪೊಲೇಷನ್ ಆಗುತ್ತೆ. ಸೊ ಈ ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ ಎರಡನ್ನೂ ಕೂಡ ನಾವು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದಾಗಿದೆ. ಸೊ ಇಲ್ಲಿ ಇನ್ ದಿ ಫಾಲೋಯಿಂಗ್ ಟೇಬಲ್ ದಿ ಈಕ್ವೇಷನ್ಸ್ ಕರೆಸ್ಪಾಂಡಿಂಗ್ ಟು ಫ್ಯೂ ವ್ಯಾಲ್ಯೂಸ್ ಆಫ್ n ಆರ್ ಗಿವನ್. ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾನೆ. ಈ ಒಂದು ಟೇಬಲಲ್ಲಿ ನಾವು ಈಕ್ವೇಷನ್ಸನ್ನು ಫಾರ್ಮೇಷನ್ ಮಾಡ್ಕೊಳ್ಬೋದು. ಹೇಗೆ? ಸಪೋಸ್ ಇಫ್ ದೇರ್ ಆರ್ ನೋನ್ ವ್ಯಾಲ್ಯೂಸ್ 2 ಇದ್ದಾಗ ಆಗ ನಾವು ಸೊ ಈ ಥರ ನಾವು ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ತೀವಿ. y2 ದಟ್ ಇಸ್ ವಾಟ್ 1y2 ಮೈನಸ್ 2y1 ಪ್ಲಸ್ 1y0 ಈಸ್ ಈಕ್ವಲ್ ಟು 0. ಇಫ್ ದೇರ್ ಆರ್ 3 ನೋನ್ ವ್ಯಾಲ್ಯೂಸ್ 3 ಕೊಟ್ಟಾಗ ಆಗ ಈಕ್ವೇಷನ್ ಯಾವ ಥರ ಬರ್ಕೊಳ್ತೀವಿ ಅಂದರೆ, ಸೊ ದ ಈಕ್ವೇಷನ್ should be taken as y3 minus 3y2 plus 3y1 minus 1 ಅಲ್ಲೇನು ಇಲ್ಲ ಅಂದರೆ 1 ಇರುತ್ತೆ. y0 is equal to 0. if there are 4 known values of y, then the expansion of y minus 1 whole to the power of 4 can be taken or can be written as y4 minus 4y3 plus 6y2 minus 4y1 plus y0 is equal to 0. If there are 5 known values of y, then the expansion of y minus 1 whole to the power of 5 that equation, so y minus 1 whole to the power of 5 that can be expanded as y5. ಇಲ್ಲೇನು ಪವರ್ ಬಂದಿರುತ್ತೆ ಅದನ್ನು ನಾವಿಲ್ಲಿ ಬೇಸ್ ಆಗಿ ತಗೊಳ್ತೀವಿ. y5 ಮೈನಸ್ ಇಲ್ಲಿ 5 ಇಂದ ಡಿಕ್ರೀಸಿಂಗ್ ಆರ್ಡರ್ಲಿ ಹೋಗುತ್ತೆ. ಮೈನಸ್ 5y ಕ್ಯೂಬ್ 4 ಪ್ಲಸ್ 10y2 ಪ್ಲಸ್ 5y1 minus y0 is equal to 0. If there are 6 known values of y, then that can be expanded as y minus 1 whole to the power of 6. ಇದನ್ನು ನಾವು ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂದರೆ y6 minus 6y5 plus 15y4 minus 20y cube plus 15y square minus 6y1 plus y0 is equal to 0. ಸೊ ಈ ಥರ ನಾವು ಈಕ್ವೇಷನ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡ್ಬೋದಾಗಿದೆ, ಈಕ್ವೇಷನ್ಸನ್ನು ಫಾರ್ಮೇಷನ್ ಮಾಡ್ಕೊಳ್ಬೋದು. ಸೊ ಈ ಈಕ್ವೇಷನ್ಸನ್ನು ನಾವು ಫಾರ್ಮೇಷನ್ ಮಾಡ್ಕೊಳ್ಳೋದಕ್ಕೆ
ನಾವು ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡನ್ನು ಕೂಡ ನಾವು ಅಪ್ಲೈ ಮಾಡ್ಬೋದು. ಸೊ ಹಿಯರ್ Pascal's triangle method can also be applied here. So in order to make the equations easily, ಇಲ್ಲಿ if there are two, so first one ಬರ್ಕೊಳ್ಬೇಕು. ಸೊ ಅಂಡರ್ ದಟ್ ಒನ್ ಅಂತ ಬರ್ಕೊಳ್ತೀವಿ. ಇಫ್ ದೇರ್ ಆರ್ known values 1 1 1, if there are two known values, so two known values ಇದ್ದಾಗ ಫಸ್ಟು 1 1 1 ಬರ್ಕೊಂಡು ಅದಾದಮೇಲೆ 1 1. ಸೊ ಇಲ್ಲಿ ಟೂ ನೋನ್ ವ್ಯಾಲ್ಯೂಸ್ ಇದ್ದಾಗ ಸ್ಟಾರ್ಟಿಂಗ್ 1 ಬರ್ಕೊಳ್ತೀವಿ. ಆಗ ಇವೆರಡು 1 1 ಆ್ಯಡ್ ಮಾಡ್ಕೊಳ್ಬೇಕು. 1 + 1 2, ಲಾಸ್ಟಲ್ಲಿ ಒಂದು ರಿಮೈನಿಂಗ್ ಒಂದು ಉಳಿಯುತ್ತೆ, ಅದನ್ನು ಲಾಸ್ಟಲ್ಲಿ ಬರ್ಕೊಳ್ತೀವಿ. ಸೊ ಇಫ್ ದೇರ್ ಆರ್ 3 ನೋನ್ ವ್ಯಾಲ್ಯೂಸ್, ಆಗ ನಾವು ಬಿಗಿನಿಂಗ್ 1 ಬರ್ಕೊಳ್ತೀವಿ, ಈಗ ಆ್ಯಡ್ ಮಾಡ್ತಾ ಹೋಗ್ತೀವಿ. 1 + 2 3, 2 + 1 3, ಲಾಸ್ಟಲ್ಲಿ 1. ಸೊ ಇಫ್ ದೇರ್ ಆರ್ 4 known values, then the equation can be formed as starting 1 ಬರ್ಕೊಳ್ಬೇಕು in every stage. 1 + 3 4, 3 + 3 6, 3 + 1 4, ಲಾಸ್ಟಲ್ಲಿ 1 ಬರ್ಕೊಳ್ಬೇಕು, 1 ಬರಿಬೇಕು ಆಸ್ ಇಟ್ ಈಸ್. ಇಫ್ ದೇರ್ ಆರ್ 5 known values, ಆಗ ನಾವು ಈಕ್ವೇಷನ್ ಅನ್ನು ಹೇಗೆ ಫಾರ್ಮೇಷನ್ ಮಾಡ್ಬೋದು ಅಂದರೆ 1 ಬಿಗಿನಿಂಗ್ ಬರ್ಕೊಳ್ತೀವಿ. 1 + 4 5, 4 + 6 10, 6 + 4 10, 4 + 1 5, ಲಾಸ್ಟಲ್ಲಿ 1. ಇಫ್ ದೇರ್ ಆರ್ 6 known values, ಆಗ ನಾವು ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡಲ್ಲಿ ಈಕ್ವೇಷನ್ ಹೇಗೆ ಬರ್ಕೊಳ್ಬೋದು ಅಂದರೆ 1 ಬಿಗಿನಿಂಗ್ ಬರ್ಕೊಳ್ತೀವಿ. 1 + 5 6 ಆಗುತ್ತೆ, 5 + 10 15 ಆಗುತ್ತೆ, 10 + 10 20, 10 + 5 15, 5 + 1 6, ಲಾಸ್ಟಲ್ಲಿ 1 ಬರಿಬೇಕು. ಸೊ ಇದು ನಾವು ಬಿಗಿನಿಂಗ್ ಫಸ್ಟ್ 1 ಬರ್ಕೊಳ್ತೀವಿ, ಅದು ಕೆಳಗಡೆ 1 1. ಇಫ್ ದೇರ್ ಆರ್ 1 ನೋನ್ ವ್ಯಾಲ್ಯೂ, ಆಗ ನೋನ್ ವ್ಯಾಲ್ಯೂಸ್ 2 3 4 5 6, ಹೀಗೆ ನೋನ್ ವ್ಯಾಲ್ಯೂಸ್ ಕೊಡ್ತಾ ಹೋಗಬೇಕು. ಆಗ ನಾವು ನಂಬರ್ಸನ್ನು, ಸೊ ಈ ಥರ ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀವಿ. ಅದನ್ನು ಬೇಸಾಗಿಟ್ಕೊಂಡು ನಾವು ಈಕ್ವೇಷನ್ಸನ್ನು ಫಾರ್ಮೇಷನ್ ಮಾಡಿಕೊಂಡಾಗ ನಾವು ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್. ಸೊ ಈಗ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸಸ್ ಮೆಥಡ್ ನೋಡೋಣ. ಸೊ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸಸ್ ಮೆಥಡ್, ದಿಸ್ ಇಸ್ another method of interpolation, another method of algebraic method, in which, so this method is used only in interpolation ಅಲ್ಲಿ ಮಾತ್ರ ನಾವು ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸಸ್ ಅನ್ನು ಕಾಣ್ಬೋದು. ಸೊ ದಟ್ ಮೆಥಡ್, ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸಸ್ ಮೆಥಡ್ can be used only in case of interpolation, and it is also applicable when the independent x advances by equal intervals, as in the case of binomial expansion method. However, x variable for which the value y to be interpolated need not be one of the class limits of x. So it is more concerned with the interpolation of figures of y between two variables. ಸೊ ಇಲ್ಲಿ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸಸನ್ನು ನಾವು ಇಂಟರ್ಪೊಲೇಷನ್ಗೆ ಮಾತ್ರ ನಾವು ಅಪ್ಲೈ ಮಾಡ್ಬೋದು. ಇಟ್ ಈಸ್ ಆಲ್ಸೋ ಅಪ್ಲಿಕಬಲ್ ವೆನ್ ಇಂಡಿಪೆಂಡೆಂಟ್ ಎಕ್ಸ್ ಅಡ್ವಾನ್ಸಸ್ ಬೈ ಈಕ್ವಲ್ ಇಂಟರ್ವಲ್ಸ್, ಆ್ಯಸ್ ಇನ್ ದಿ ಕೇಸ್ ಆಫ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್. ಸೊ ಇಲ್ಲಿ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸಸ್ ಮೆಥಡನ್ನು ಯೂಶುವಲ್ ಆಗಿ ಇಂಟರ್ಪೊಲೇಷನ್ ಸಾಲ್ವ್ ಮಾಡೋದಕ್ಕೆ ನಾವು ಅಪ್ಲೈ ಮಾಡ್ತೀವಿ. ಸೊ ಇದ್ರ ಪ್ರಕಾರ ಇಟ್ ಈಸ್ ಮೋರ್ ಕನ್ಸರ್ನ್ಡ್, ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸಸ್ ಮೆಥಡ್ more concerned with the interpolation of figures of y between two variables. ಸೊ ಈ ಒಂದು ಮೆಥಡ್ ಪ್ರಕಾರ ನಾವು ಒಂದು ಈಕ್ವೇಷನನ್ನು ಅಥವಾ ಫಾರ್ಮುಲಾವನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಆ ಫಾರ್ಮುಲಾ ಏನು ಅಂದರೆ
yx is equal to y0 plus x delta 10 plus x into x minus 1 delta 20 by 1 into 2 plus x into x minus 1 into x minus 2 into delta 30 over 1 into 2 into 3 plus x into x minus 1 into x minus 2 into x minus 3 delta 40 by 1 into 2 into 3 into 4 plus dash dash dash. ಸೊ ಹೀಗೆ ನಂಬರ್ ಆಫ್ ನೋನ್ ವ್ಯಾಲ್ಯೂಸ್ ಎಷ್ಟಿರ್ತದೆ. ಸೊ ಅಂದರೆ ಡೆಲ್ಟಾ 10 ಡೆಲ್ಟಾ 20 ಆ ಡಿಫ್ರೆನ್ಸಸ್ನ ತೆಗೆದುಕೊಳ್ತಾ ಹೋಗ್ತೀವಿ. ಆ ಡಿಫ್ರೆನ್ಸಸ್ ಎಲ್ಲಿ ಅದು ಒಂದು ಸಿಂಗಲ್ ನಂಬರ್ ಬರುತ್ತೆ ಅಲ್ಲಿವರೆಗೂ ನಾವು ಡೆಲ್ಟಾವನ್ನು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಆ ಒಂದು ಡೆಲ್ಟಾವನ್ನು ಅಥವಾ ವ್ಯಾಲ್ಯೂಸನ್ನು ಇಂಟರ್ಪೊಲೇಷನ್ ಅಥವಾ ಎಸ್ಟಿಮೇಟ್ ಮಾಡ್ತಕ್ಕಂಥದ್ದು ಏನು ಎಸ್ಟಿಮೇಟ್ ಮಾಡ್ತೀವಿ ಆ ಒಂದು ಫಾರ್ಮುಲಾ ಇದಾಗಿದೆ. ಸೊ ದಿಸ್ ಫಾರ್ಮುಲಾ ಕ್ಯಾನ್ ಬಿ ಅಪ್ಲೈಡ್ ಫಾರ್ ಎಸ್ಟಿಮೇಟಿಂಗ್ ದಿ ವ್ಯಾಲ್ಯೂ ಆಫ್ interpolation. So this is the formula where we use to find or estimate the value of interpolation. ಸೊ ಇಲ್ಲಿ ಎಕ್ಸ್ ಅಂತ ಎಕ್ಸ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಟು ಬಿ ಇಂಟರ್ಪೋಲೇಟೆಡ್ ಮೈನಸ್ ವ್ಯಾಲ್ಯೂ ಅಟ್ ದಿ ಆರಿಜಿನ್ ಡಿವೈಡೆಡ್ ಬೈ ಡಿಫ್ರೆನ್ಸ್ ಬಿಟ್ವೀನ್ ಅಡ್ಜಾಯ್ನಿಂಗ್ ಪಾಯಿಂಟ್ಸ್. ಇಲ್ಲಿ ವ್ಯಾಲ್ಯೂ ಟು ಬಿ ಇಂಟರ್ಪೋಲೇಟೆಡ್ ಯಾವುದನ್ನ ನಾವು ಇಂಟರ್ಪೋಲೇಟ್ ಮಾಡಬೇಕು ಮೈನಸ್ ಸಬ್ಟ್ರಾಕ್ಟ್ ಮಾಡಬೇಕು ಮೈನಸ್ ವ್ಯಾಲ್ಯೂ ಅಟ್ ದಿ ಆರಿಜಿನ್. ಫಸ್ಟ್ ಬಿಗಿನಿಂಗಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅದನ್ನು ತೆಗೆದುಕೊಳ್ತೀವಿ ಡಿವೈಡೆಡ್ ಬೈ ಡಿಫ್ರೆನ್ಸ್ ಬಿಟ್ವೀನ್ ಅಡ್ಜಾಯ್ನಿಂಗ್ ಪಾಯಿಂಟ್ಸ್. ಅಡ್ಜಾಯ್ನಿಂಗ್ ಪಾಯಿಂಟ್ಸ್ ಡಿಫ್ರೆನ್ಸ್ ಎಷ್ಟಿದೆ ಅಷ್ಟನ್ನು ನಾವು ಡಿವೈಡ್ ಮಾಡಿದ್ರೆ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ವೈ ಎಕ್ಸ್ ಅಂತಂದರೆ ವ್ಯಾಲ್ಯೂ ಟು ಬಿ ಇಂಟರ್ಪೋಲೇಟೆಡ್. x0 ಅಂದರೆ ವ್ಯಾಲ್ಯೂ ಅಟ್ ದಿ ಆರಿಜಿನ್. ನಾವು ಡಿ ಅಂದರೆ ಡೆಲ್ಟಾ ಆರ್ ಡಿಫ್ರೆನ್ಸ್ ಬಿಟ್ವೀನ್ ಅಡ್ಜಾಯ್ನಿಂಗ್ ಪಾಯಿಂಟ್ಸ್ ಆಗುತ್ತೆ. ನಾವು ಎಕ್ಸ್ ಇಸ್ ಈಕ್ವಲ್ ಟು ವೈ ಎಕ್ಸ್ ಮೈನಸ್ x0 divided by d. So this is the formula, a simple formula where we use to find the value of x. X is equal to yx minus x0 by d. ಇಲ್ಲಿ ಎಕ್ಸ್ ಅನ್ನು ನಾವು ಸಿಂಪ್ಲಿಫೈ ಕ್ಯಾಲ್ಕುಲೇಟ್ ಮಾಡಬೇಕು. ಆಗ ಏನು ನಾನು ಫಾರ್ಮುಲಾ ಹೇಳಿದೆ ಆ ಫಾರ್ಮುಲಾಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇನ್ನೊಂದು ಮೇಜರ್ ಆಗಿ ನಾವು ಡೆಲ್ಟಾ ಕ್ಯಾಲ್ಕುಲೇಟ್ ಮಾಡಬೇಕು. ಡೆಲ್ಟಾ ಡಿಫ್ರೆನ್ಸಸ್ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಆ ಡೆಲ್ಟಾ